ಯಾಕೋಬನ ಮಗ ಯೋಸೇಫು ದೇವರನ್ನು ಪ್ರೀತಿಸುವ ಒಳ್ಳೆಯ ಹುಡುಗನಾಗಿದ್ದನು. ತಂದೆ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಯೋಸೇಫಿನ ಅಣ್ಣಂದಿರು ಅವನ ಮೇಲೆ ಅಸೂಯೆಪಟ್ಟರು. ಒಂದು ದಿನ ಅವರು ಯೋಸೇಫನ್ನು ವ್ಯಾಪಾರಿಗಳಿಗೆ ಮಾರಿಬಿಟ್ಟರು. ಯೋಸೇಫು ಈಜಿಪ್ಟ್ ದೇಶಕ್ಕೆ ಹೋಗಿ ದಾಸನಾಗಿ ಕೆಲಸ ಮಾಡಬೇಕಾಯಿತು. ಆದರೂ ಯೋಸೇಫು ದೇವರನ್ನು ಬಿಟ್ಟು ದೂರ ಹೋಗಲಿಲ್ಲ. ತಪ್ಪು ಆರೋಪದಿಂದ ಜೈಲಿಗೂ ಹೋದನು. ಆ ಕಷ್ಟದಲ್ಲೂ ದೇವರು ಅವನ ಜೊತೆಯಲ್ಲೇ ಇದ್ದರು. ಒಂದು ದಿನ ಈಜಿಪ್ಟ್ ರಾಜನ ಕನಸಿನ ಅರ್ಥವನ್ನು ದೇವರ ಸಹಾಯದಿಂದ ಯೋಸೇಫು ಹೇಳಿದನು. ರಾಜನು ಸಂತೋಷಪಟ್ಟು ಅವನನ್ನು ದೇಶದ ಮಹಾ ಅಧಿಕಾರಿಯಾಗಿ ನೇಮಿಸಿದನು. ನಂತರ ಆಹಾರಕ್ಕಾಗಿ ಬಂದ ತನ್ನ ಅಣ್ಣಂದಿರನ್ನು ನೋಡಿ ಯೋಸೇಫು ಅವರನ್ನು ಕ್ಷಮಿಸಿದನು. ಯೋಸೇಫು ಹೇಳಿದನು, ನೀವು ಕೆಡುಕನ್ನು ಯೋಚಿಸಿದರೂ ದೇವರು ಅದನ್ನು ಒಳ್ಳೆಯದಾಗಿ ಮಾಡಿದರು.